ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಖುಷಿಯಾದಂಥ ಒಂದು ಸಮಯ. ಯಾಕೆ ಅಂತ ಹೇಳಿದ್ರೆ, ತುಂಬ ದಿನದಿಂದ ನಾನು ಹೇಳ್ಕೊಂಡೇ ಬರ್ತಾ ಇದ್ದೆ, ಕಂಪ್ಲೀಟ್ ಹೇರ್ ಕಿಟ್ನ ವಿಡಿಯೋ ಮಾಡ್ತೇನೆ, ನಮ್ಮ ಪ್ರಾಡಕ್ಟನ್ನು ಹೇಗೆ ಬಳಸೋದು ಅಂತ ಹೇಳ್ತೇನೆ ಅಂತ ಹೇಳಿ. ಆದರೆ ಕೆಲಸದ ಒತ್ತಡಗಳು ಹಾಗಿರೋದ್ರಿಂದ ನನಗೆ ಈ ಒಂದು ಸುಸಮಯ ಸಿಕ್ಕಿರಲಿಲ್ಲ. ಇವತ್ತು ಆ ಒಂದು ಸಮಯ ನನಗೆ ಸಿಕ್ಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೊದಲಿಗೆ ನಮ್ಮ ಹೀಲಿಂಗ್ ಪೆಟಲ್ಸ್ ಪ್ರಾಡಕ್ಟ್ಸನ್ನು ಬಳಸೋದಕ್ಕೆ ಮನಸ್ಸು ಮಾಡಿದಂಥ ನಿಮ್ಮೆಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. 1,000 ಜನರನ್ನು ಮುಟ್ಟಿ ಮುಂದೆ ಸಾಕ್ತಾ ಇದ್ದೀವಿ ನಾವು. ಬಹುಶಃ 1,000 ಜನರನ್ನು ರೀಚ್ ಆಗಿ ನಾವು 15 ದಿನದ ಹತ್ತತ್ರ ಆಗೋಯ್ತಾ ಬಂತು. ಈಗ ಆಲ್ರೆಡಿ ಇನ್ನೂ ಎಷ್ಟು ಜನ ಆಗಿದ್ದಾರೆ ಅಂತ ನಾನು ನೋಟ್ಬುಕ್ಕಲ್ಲಿ ನೋಡಬೇಕು. ಅಷ್ಟು ಸುಲಭ ಅಲ್ಲ. ಹೇರ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು, ಇಂಥವನ್ನು ಅಷ್ಟು ಸುಲಭಕ್ಕೆ ನಾವು ತಲುಪಿಸೋದು ಅಥವಾ ತಲುಪೋದು ತುಂಬ ಕಷ್ಟ. ನನ್ನ ಪರಿಚಯದವರೇ ಆದರೂ, ನನಗೆ ಗೊತ್ತಿರೋರೇ ಆದ್ರೂ ಮುಖಕ್ಕೆ ಇದನ್ನು ಹಚ್ಕೊಳ್ಳಿ, ತಲೆಗೆ ಇದನ್ನು ಹಚ್ಕೊಳ್ಳಿ ಅಂತ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಯಾರೂ ಸಹ ನಂಬಲ್ಲ. ಆದರೆ ನನಗೆ ಸಿಕ್ಕಂಥ ಈ ಒಂದು ಪ್ರೋತ್ಸಾಹ, ಬೆಂಬಲ ಏನಿದೆ, ಅದು ನಿಜಕ್ಕೂ ಸಹ ನನಗೇನೆ ಆಶ್ಚರ್ಯ ತರಿಸುತ್ತೆ. ಅಷ್ಟು ಒಳ್ಳೆ ರೆಸ್ಪಾನ್ಸ್ ನಿಮ್ಮೆಲ್ಲರಿಂದ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲ ಅಂತ ಹೇಳಿದಿದ್ರೆ ಇಷ್ಟು ಬೇಗ ಇಷ್ಟು ಜನರನ್ನು ನಾನು ತಲುಪೋದಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ಅಲ್ಲದೆ ಈ ಒಂದು ಖುಷಿಯಾದ ಸಮಯದಲ್ಲಿ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಲೋಹಿತ್ಗೆ. ಸೊ ಲೋಹಿತ್ ಅವನು ಹೊರಡೋ ಮುಂಚೆ ಇದೆಲ್ಲವನ್ನ ಒಂದು ಕಡೆ ಬರೆದಿಟ್ಟು ಅವನ ಕನಸನ್ನು ನನ್ನ ಜೊತೆ ಬಿಟ್ಟು ಹೋಗಿದ್ದಕ್ಕೆ, ನನ್ನನ್ನು ನಂಬಿ ಬಿಟ್ಟು ಹೋಗಿದ್ದಕ್ಕೆ ನಾನು ಅವನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇನ್ನು ಈ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ನೀವೆಲ್ಲರೂ ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಈ ಕಂಪ್ಲೀಟ್ ಹೇರ್ ಕಿಟ್, ಹೀಲಿಂಗ್ ಪೆಟಲ್ಸ್ ಕಂಪ್ಲೀಟ್ ಹೇರ್ ಕಿಟ್ ಅಂತ ಹೇಳಿದ್ರೆ ಏನೆಲ್ಲ ಇರುತ್ತೆ, ಅದರಿಂದ ಏನೆಲ್ಲ ಉಪಯೋಗ. ಸೊ 4 ಪ್ರಾಡಕ್ಟ್ ಇರುತ್ತೆ. ಆ 4 ಪ್ರಾಡಕ್ಟನ್ನು ಇನ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಲ್ಲದೆ ವಿಡಿಯೋ ಕೊನೆಯಲ್ಲಿ ಹೇರ್ ಬಟರ್ ಮತ್ತು ಆಫ್ಟರ್ ಏರ್ ಬಟರ್ ಪ್ಯಾಕನ್ನು ಹೇಗೆ ಬಳಸೋದು, ಇದಂತೂ ತುಂಬ ಜನರ ಕ್ವೆಶ್ಚನ್ ಆಗಿತ್ತು. ಮೇಡಮ್ ಒಂದ್ಸಲ ನೀವು ಹಾಕೊಂಡು ತೋರಿಸ್ಬಿಡಿ ಹೆಂಗೆ ಅಂತ ಹೇಳಿ, ನಾವು ಎಷ್ಟು ಹಾಕೋಬೇಕು ಅಂತ ಗೊತ್ತಾಗಲ್ಲ, ಹೆಂಗೆ ಹಾಕೋಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳಿ ತುಂಬ ಜನ ಕೇಳ್ತಾನೆ ಇದ್ರಿ. ನಾನು ಹೆಂಗೋ ವಾಯ್ಸ್ ನೋಟಲ್ಲೋ ಫೋನ್ ಕಾಲಲ್ಲೋ ನಿಮ್ಗೆ ಹೆಂಗೋ ಹೇಳ್ಕೊಂಡು ಬರ್ತಾ ಇದ್ದೆ. ಸೊ ಇವತ್ತು ನಿಮ್ಮೆಲ್ರಿಗೂ ಸಹ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸು ಸಿಗುತ್ತೆ. ಸೊ ತಡ ಮಾಡದೆ ಬನ್ನಿ, ನಮ್ಮ ಈ ಒಂದು ಕಂಪ್ಲೀಟ್ ಕಿಟ್ನ ಇನ್ ಡೀಟೇಲ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೀಲಿಂಗ್ ಪೆಟಲ್ಸ್ ಕಂಪ್ಲೀಟ್ ಹೇರ್ ಕಿಟ್ ಅಂತ ಹೇಳಿದ್ರೆ ಈ 4 ಪ್ರಾಡಕ್ಟ್ಸ್ ಅದರಲ್ಲಿ ಇರುತ್ತೆ. ಮೊದಲನೇದು ಹೀಲಿಂಗ್ ಪೆಟಲ್ಸ್ ಹರ್ಬಲ್ ಶಾಂಪು, ಹರ್ಬ್ಸ್ ಲೋಡೆಡ್ ಆಗಿರುತ್ತೆ. ಹಾಗೆ ಹೀಲಿಂಗ್ ಪೆಟಲ್ಸ್ ಹೇರ್ ಆಯಿಲ್, ಇದರಲ್ಲೂ ಸಹ ನಿಮಗೆ ಬೇಕಾದಷ್ಟು ಹರ್ಬ್ಸ್ಗಳನ್ನು ನಾವು ಇನ್ಫ್ಯೂಸ್ ಮಾಡಿರ್ತೇವೆ. ಇದಂತೂ ಎಲ್ಲರ ಹಾಟ್ ಫೇವ್ರೆಟ್, ರಾಯಲ್ ಅಂತಲೇ ಹೇಳಬೇಕು, ಮ್ಯಾಜಿಕಲ್ ಹೇರ್ ಬಟರ್. ಹಾಗೆ ಇದು ಬಂದು ಹೇರ್ ಪ್ಯಾಕ್, ಆಫ್ಟರ್ ಆಯಿಲ್ ಅಥವಾ ಆಫ್ಟರ್ ಬಟರ್ ಮೇಲೆ ಬಳಸುವಂಥ ಹೇರ್ ಪ್ಯಾಕ್. ಬನ್ನಿ ಇನ್ ಡೀಟೇಲ್ ಆಗಿ ನಾವು ಇದನ್ನು ನೋಡೋಣ. ಹೀಲಿಂಗ್ ಪೆಟಲ್ಸ್ ಹರ್ಬಲ್ ಶಾಂಪು, ಹೆಸರೇ ಹೇಳೋ ಹಾಗೆ ಹರ್ಬಲ್ ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಹರ್ಬ್ಸ್ಗಳನ್ನು ನಾವು ಲೋಡ್ ಮಾಡಿರ್ತೇವೆ. ಅಂಟುವಾಳಕಾಯಿ, ಶಿಗೆಕಾಯಿ, ಮಾರ್ಷ್ಮೆಲೋ ರೂಟ್, ಮಂಜಿಷ್ಟ, ಜಟಾಮಾಂಚಿ, ಮೆಂತ್ಯ, ಕಲೋಂಜಿ, ಲವಂಗ, ರೋಸ್ಮೆರಿ, ಆಮ್ಲ, ಫ್ಲಾಕ್ಸ್ ಸೀಡ್ಸ್, ರೊಸೆಲಾ, ಬೇಲೀಫ್, ಲಾವಂಚ, ಭೃಂಗರಾಜ, ಬ್ರಾಹ್ಮಿ, ಒಟ್ಟು 36 ಬಗೆಯ ಹರ್ಬ್ಸ್ಗಳನ್ನು 3 ಹಂತದಲ್ಲಿ ಪ್ರೊಸೆಸ್ ಮಾಡಿ 3 ಹಂತದಲ್ಲೂ ಸಹ ಒಂದೊಂದು ಬ್ಯಾಚ್ನ ಹರ್ಬ್ಸ್ಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೇವೆ. ಹಾಗೆ ಒಂದು ಲಾಂಗೆಸ್ಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಕಡಿಮೆ ಅಂದ್ರೂ 8 ರಿಂದ 10 ದಿನ
ಈ ಒಂದು ಶ್ಯಾಂಪು ರೆಡಿ ಆಗೋದಕ್ಕೆ ತಗೊಳುತ್ತೆ. ಒಂದಷ್ಟು ಹರ್ಬ್ಸ್ಗಳನ್ನು ಫರ್ಮೆಂಟೇಷನ್ ಮಾಡೋದಿರುತ್ತೆ, ಒಂದಷ್ಟು ಹರ್ಬ್ಸ್ಗಳನ್ನು ಸೋಕ್ ಮಾಡೋದಿರುತ್ತೆ, ಒಂದಷ್ಟು ಹರ್ಬ್ಸ್ಗಳನ್ನು ಹೀಗೆ ಒಂದಷ್ಟು ಪ್ರಕ್ರಿಯೆಯಲ್ಲಿ ಅವುಗಳನ್ನು ಪಳಗಿಸಿ ಅವುಗಳಲ್ಲಿ ಇರೋ ಅಂಥ ಅದ್ಭುತ ಗುಣಗಳನ್ನು ತೆಗೆಯುವಂಥ ಕೆಲಸ ನಡಿಬೇಕಾಗತ್ತೆ. ನಮ್ಮ ಶ್ಯಾಂಪೂ ಇರ್ಬೋದು ಅಥವಾ ಹೇರ್ ಆಯಿಲ್ ಇರ್ಬೋದು, ಅದನ್ನು ಎರಡನ್ನೂ ಮಾಡೋ ಕಡೆ ನಾವು ತಾಮ್ರ, ಹಿತ್ತಾಳೆ, ಕಬ್ಬಿಣ ಈ 3 ಬಗೆಯ ಪಾತ್ರೆಗಳನ್ನು ಬಳಸಿ ನಮ್ಮ ಶ್ಯಾಂಪೂ ಆಯಿಲನ್ನು ರೆಡಿ ಮಾಡ್ತೇವೆ. ಇನ್ನು ನಮ್ಮ ಹೇರ್ ಆಯಿಲು ಹೇಗೆ ಮಾಡೋದು ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕನ್ನು ಸಹ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಖಂಡಿತ ನೋಡ್ಬೋದು ಅದನ್ನು ನೀವು ಒಂದ್ಸಲ. ಹೇರ್ ಬಟರ್ ಮ್ಯಾಜಿಕಲ್ ರಾಯಲ್ ಅಂತಲೇ ಹೇಳ್ಬೋದು ಇದನ್ನು. ಅಷ್ಟು ಒಳ್ಳೆ ಎಫೆಕ್ಟಿವ್ ಆಗಿರುವಂಥ ಹೇರ್ ಬಟರು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ ಬಳಸುವಂಥ 4 ಆಯಿಲ್ಗಳು ಸಹ ಸಖತ್ ರಾಯಲ್ ಆಗಿರುತ್ತೆ. ಜಮೈಕನ್ ಬ್ಲ್ಯಾಕ್ ಕ್ಯಾಸ್ಟರ್ ಆಯಿಲನ್ನು ಬಳಸ್ತೇವೆ, ಇದಕ್ಕೆ ಆಲಿವ್ ಆಯಿಲ್ನ ಬಳಸ್ತೇವೆ, ಆರ್ಗನ್ ಆಯಿಲು ಮತ್ತು ಕೊಕೊನಟ್ ಆಯಿಲು. ಇದಿಷ್ಟು ಆಯಿಲ್ಗಳನ್ನು ಹರ್ಬ್ಸ್ ಜೊತೆ ಇನ್ಫ್ಯೂಸ್ ಮಾಡಿ, ಹರ್ಬ್ಸ್ಗಳು ಸಹ ಅಷ್ಟೇ ಲ್ಯಾವೆಂಡರು, ರೋಸ್ಮೆರಿ, ಸಖತ್ ಅಂದರೆ ಸಖತ್ತು ರಾಯಲ್ ಆಗಿರುವಂಥ ಹರ್ಬ್ಸ್ಗಳನ್ನು ಇದರಲ್ಲಿ ಇನ್ಫ್ಯೂಸ್ ಮಾಡಿ, ಒಂದಲ್ಲ ಎರಡಲ್ಲ ಅಂತ ಇದು 20 ದಿನದ ಕೆಲಸ ತಗೊಳುತ್ತೆ. ಅದಕ್ಕೆ ಇದನ್ನು ನಾನು ರಾಯಲ್ ಅಂತ ಹೇಳೋದು. ಹಾಗೆ ಇದರಿಂದ ಸಿಗೋವಂಥ ಎಫೆಕ್ಟು ಸಹ ಅಷ್ಟೇ ರಾಯಲ್ ಆಗು ಸಹ ಇರುತ್ತೆ. ಇನ್ನು ಆಫ್ಟರ್ ಬಟರ್ ಅಥವಾ ಆಫ್ಟರ್ ಆಯಿಲ್ ಪಾಕಿದು, ಆಯಿಲ್ ಅಥವಾ ಬಟರ್ನ ನಂತರ ಅದ್ರ ಜೊತೆಗೆ ಬಳಸುವಂಥ ಪ್ಯಾಕ್ ಅಂದರೆ, ಇವತ್ತು ಆಯಿಲ್ ಹಾಕಿದ್ದೀರಾ ಅದ್ರ ಮೇಲೆ ಈ ಪ್ಯಾಕನ್ನು ಹಾಕುವಂಥದ್ದು, ಬಟರ್ ಹಾಕಿದರೆ ಅದ್ರ ಮೇಲೆ ಈ ಪ್ಯಾಕನ್ನು ಹಾಕುವಂಥದ್ದು. 18 ಹರ್ಬ್ಸ್ಗಳನ್ನು ನಾವು ಇದರಲ್ಲಿ ಹಾಕಿರ್ತೇವೆ. ನಾಗರ್ಮುತ್ತ, ಕಪೂರ್ ಕಾಚಿ, ದಾಸವಾಳ, ಭೃಂಗರಾಜ, ಸೀಬೆ ಎಲೆ, ಮೆಂತ್ಯ, ಆಮ್ಲ ಪುಡಿ, ನೀಮ್, ಮಾರ್ಷ್ಮೆಲೋ, ಲ್ಯಾವೆಂಡರ್, ಒಟ್ಟು 18 ಹರ್ಬ್ಸ್ಗಳನ್ನು ಹಾಕಿರ್ತೇವೆ. ಆಯಿಲ್ನ ಮೇಲೆ, ಬಟರ್ನ ಮೇಲೆ, ಅಂದರೆ ಅದೆರಡರ ಜೊತೆಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಇದು ಯಾರಿಗೆಲ್ಲ ಹಾರ್ಡ್ ವಾಟರ್ನ ಸಮಸ್ಯೆ ಇದೆ, ಹಾರ್ಡ್ ವಾಟರಿಂದ ಕೂದಲು ತುಂಬ ಹಾಳಾಗ್ತಾ ಇದೆ ಅಂಥವರು ಆಯಿಲ್ ಜೊತೆಗೆ ಮತ್ತು ಬಟರ್ ಜೊತೆಗೆ ಇದನ್ನು ಬಳಸೋದು ತುಂಬ ಉತ್ತಮ ಅಂತ ಖಂಡಿತ ನಾನು ರೆಫರ್ ಮಾಡ್ತೇನೆ. ಪಟಲ್ಸ್ ಹರ್ಬಲ್ ಶ್ಯಾಂಪು, ಇದು ಹೆಸರೇ ಹೇಳೋ ಹಾಗೆ ಇದು ಹರ್ಬ್ಸ್ ಲೋಡೆಡ್ ಶ್ಯಾಂಪು. ನೀವು ನಮ್ಮ ಯಾವುದೇ ಪ್ರಾಡಕ್ಟನ್ನು ತಗೊಂಡ್ರೂ ಸಹ ನಾನು ಅದರಲ್ಲಿ ಎಷ್ಟಿದೆ ಹರ್ಬ್ಸ್ ಅಂತ ಹೇಳಿರ್ತೀನೋ ಅಷ್ಟು ಹರ್ಬ್ಸು ಖಂಡಿತ ಇದ್ದೇ ಇರುತ್ತೆ. ನಮ್ಮ ಪ್ರಾಡಕ್ಟನ್ನು ಬಳಸಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇದರ ಪ್ರತಿ ಕಣದಲ್ಲೂ ಸಹ ನಿಮಗೆ ನಾನು ಹೇಳೋ ಅಂತ ಆ ಒಂದು ಹರ್ಬ್ಗಳು ಖಂಡಿತ ನಿಮಗೆ ಅನುಭವಕ್ಕೆ ಸಿಕ್ಕಿರುತ್ತೆ, ಫೀಲ್ ಆಗೇ ಇರುತ್ತೆ. ಇದನ್ನು ಬಳಸಿರೋರಿಗೆ ನಿಜವಾಗ್ಲೂ ಇದರ ಒಂದು ಶಕ್ತಿ ಏನು ಅಂತ ಗೊತ್ತಿರುತ್ತೆ. ತುಂಬ ಜನ ಹೇಳ್ತಾರೆ, ಒಂದು ಹನಿನೂ ನಾನು ವೇಸ್ಟ್ ಮಾಡೋಕ್ಕೆ ಬಿಡಲ್ಲ ಮೇಡಮ್, ಅಷ್ಟು ಬಳಸ್ತೀನಿ. ಯಾಕಂತ ಹೇಳಿದ್ರೆ ಅದನ್ನು ತೆಗೆದ ತಕ್ಷಣ ಗೊತ್ತಾಗುತ್ತೆ. ನೀವು ಹೇಳಿರೋ ಆ ರೋಸ್ಮೆರಿ ಇರ್ಬೋದು, ಮೆಂತ್ಯ ಇರ್ಬೋದು, ಮಾರ್ಷ್ಮೆಲೋ ರೂಟ್ ಇರ್ಬೋದು, ಪ್ರತಿಯೊಂದು ಸಹ ನಮಗೆ ಸಿಗುತ್ತೆ, ಗೊತ್ತಾಗುತ್ತೆ. ಈ ಹರ್ಬ್ ಇದೆ ಅಂತ ಹೇಳಿ ಆ ಸ್ಮೆಲ್ಲಲ್ಲಿ ಗೊತ್ತಾಗ್ಬಿಡುತ್ತೆ, ಇವನ್ನ ಕೈಗೆ ಹಾಕ್ಕೊಂಡಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಹೇಳೋದಕ್ಕಿಂತ ಬಳಸಿದಾಗ ನೀವು ನಿಮ್ಮ ಕೈಯಲ್ಲಿ ಅದನ್ನು ಹಿಡ್ಕೊಂಡಾಗ್ಲೇ ಅದ್ರ ಅನುಭವ ಸಿಗೋದು ಅಂತ ಹೇಳ್ಬೋದು. ಇನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಶ್ಯಾಂಪೂ ಬೇರೆ ಶ್ಯಾಂಪೂವಿನ ಹಾಗೆ ನಿಮಗೆ ಯಥೇಚ್ಛವಾಗಿ ನೊರೆಯನ್ನು ಕೊಡಲ್ಲ, ಆದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ. ಸ್ವಲ್ಪ ಸಂಯಮದಿಂದ ಬೆಳೆಸಬೇಕು ಅಷ್ಟೇ. ಬೇಗ ನನಗಾಗ್ಬಿಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಆಗಲ್ಲ. ಸ್ವಲ್ಪ ಸಂಯಮದಿಂದ ಸಹನೆಯಿಂದ ಬಳಸಿದ್ರೆ ಇದರಲ್ಲಿರೋಂಥ ಗುಣಗಳು ನಿಮ್ಮ ಕೂದಲಿಗೂ ಸಿಗುತ್ತೆ, ಹಾಗೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋಕ್ಕೂ ಸಹ ಸಹಾಯಕ ಆಗುತ್ತೆ. ಮೊದಲಿಗೆ ಇದು
ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಡ್ಯಾಂಡ್ರಫ್ ಮೇಲೆ. ಸೊ ಡ್ಯಾಂಡ್ರಫ್ ಸಮಸ್ಯೆ ಇರೋರು ಖಂಡಿತ ಇದನ್ನು ಬಳಸಿ. ಅದರ ರಿವ್ಯೂಸ್ ಹೇಳಿರೋದನ್ನು ನಾನು ಎಷ್ಟೊಂದು ಪೋಸ್ಟ್ಗಳನ್ನು ಹಾಕಿದ್ದೇನೆ, ನೀವೇ ನೋಡ್ಬೋದು. ಆನಂತರ ಇದು ಈ ತಲೆಯಲ್ಲಿ ಅಂದರೆ ಸ್ಕ್ಯಾಲ್ಪಲ್ಲಿ, ಕತ್ತಿನ ಸುತ್ತ ಅಥವಾ ಈ ಫೋರೆಡ್ಡಲ್ಲಿ ಇಲ್ಲೆಲ್ಲ ಈ ಡ್ಯಾಂಡ್ರಫ್ ಬಿದ್ದು ಗುಳ್ಳೆಗಳು ಜಾಸ್ತಿ ಆಗಿಬಿಟ್ಟಿರುತ್ತೆ. ಬೆನ್ನಿನ ಸುತ್ತ ಅಂತೂ ಎಷ್ಟೋ ಜನಕ್ಕಿರುತ್ತೆ. ಆ್ಯಕ್ಚುಲಿ ನಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಂಥವ್ರನ್ನೇ ನಾನು ಇಂಟರ್ವ್ಯೂ ಮಾಡಿರೋದು, ಹೇಗೆ ಅವರ ಮೈ ಮೇಲೆ ಇದ್ದಂಥ ಗುಳ್ಳೆ ಎಲ್ಲ ನಮ್ಮ ಶ್ಯಾಂಪೂವನ್ನು ಬಳಸಿದ ಮೇಲೆ ಹೋಗಿದೆ ಅಂತ ಹೇಳೋದನ್ನು ಸೊ ಮುಂದಿನ ಯಶೋಗಾಥೆಯಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಅಂಥ ಒಂದು ಔಷಧೀಯ ಗುಣಗಳು ನಮ್ಮ ಶ್ಯಾಂಪೂಗಿದೆ. ಯಾಕೆಂದರೆ ಅದರಲ್ಲಿ ಬಳಸಿರುವಂಥ ಗಿಡಮೂಲಿಕೆಗಳು ನಿಮ್ಮ ಡ್ಯಾಂಡ್ರಫನ್ನು ತೊಲಗಿಸೋದು ಅಷ್ಟೇ ಅಲ್ಲದೆ ನಿಮಗೆ ಈ ಸ್ಕ್ಯಾಲ್ಪಲ್ಲಿ ಆಗುವಂಥ ಫಸ್ಟ್ ಫಾರ್ಮ್ ಆಗಿರುತ್ತೆ. ಕೆಲವ್ರಿಗೆ ತುಂಬ ಇರಿಟೇಟ್ ಆಗಿರುತ್ತೆ. ಯಾವಾಗಲೂ ಕೈ ಹಿಂಗೆ ಇಟ್ಕೊಂಡು ಮಾಡಿಕೊಂಡು ಗಾಯ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ಅಂಥವೆಲ್ಲವೂ ಸಹ ನಮ್ಮ ಶ್ಯಾಂಪೂವಿನಿಂದ 100% ನಿವಾರಣೆ ಆಗಿದೆ. ಇನ್ನು ನಮ್ಮ ಶ್ಯಾಂಪೂವನ್ನು ಬಳಸೋದ್ರಿಂದ ಕೂದಲು ತುಂಬ ಫಾಸ್ಟಾಗಿ ಬೆಳೆಯೋದಂತೂ ಖಂಡಿತ. ಅದಕ್ಕೆ ಏನು ಜ್ವಲಂತ ಸಾಕ್ಷಿ ನಾನೇನೆ. ಸೊ ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇಗಿತ್ತು ಹೇರ್ ಅನ್ನೋದನ್ನು ನನ್ನ ಹಳೆ ವೀಡಿಯೋಸ್ನ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಇವತ್ತಿನ ವಿಡಿಯೋದ ಸ್ಟಾರ್ಟಿಂಗಲ್ಲೂ ಸಹ ನಾನು ತೋರಿಸಿದ್ದೇನೆ ನನ್ನ ಕೂದಲು ಎಷ್ಟು ಉದ್ದ ಆಗಿದೆ ಅಂತ ಹೇಳಿ. ಇವನ್ ಕೊನೆಯಲ್ಲೂ ಸಹ ಬಟರ್ ಹಾಕಿದ ಮೇಲೂ ನನ್ನ ಕೂದಲನ್ನು ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಉದ್ದ ಆಗಿದೆ ನನ್ನ ಕೂದಲು. ಅಷ್ಟು ಫಾಸ್ಟ್ ಗ್ರೋತು ಅಲ್ಲದೆ ಮೇಲಿನಿಂದ ಸೊ ಬುಡದಿಂದ ಕೊನೆವರೆಗೂ ಒಂದೇ ಇದರಲ್ಲಿ ಅಂದರೆ ಬೆಳೀತಾ ತುಂಬ ಚಿಕ್ಕದಾಗಿ ಬೆಳೆಯೋದು ಆ ಥರ ಏನೂ ಇಲ್ಲದೆ ತುಂಬ ನೀಟಾಗಿ ಬೆಳೆದಿದೆ ಕೂದಲು. ಸೊ ಅಂಥ ಒಂದು ಗುಣ ನಮ್ಮ ಶ್ಯಾಂಪೂವಿಗಿದೆ. ಇನ್ನು ನಮ್ಮೆಲ್ಲರ ಕೂದಲು ಎಷ್ಟು ಕಪ್ಪು ಕಾಣಿಸುತ್ತೆ ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಾ. ಸೊ ನಾನು ಈಗಾಗಲೇ ನಾನು ಯಾರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದೀನಿ ನಮ್ಮ ಸೂರಿನ ಹೆಣ್ಮಕ್ಳು, ಅವರಷ್ಟೇ ಅಲ್ಲದೆ ತುಂಬ ಜನ ನನಗೆ ರಿವ್ಯೂಸ್ ಕೊಟ್ಟಿರೋದನ್ನು ಸಹ ನಾನು ಹಾಕಿದ್ದೇನೆ. ಕೂದಲು ಕಪ್ಪಾಗತ್ತೆ ಅಂದರೆ ಇವನ್ ಟೋನ್ ಬರುತ್ತೆ. ಒಂದು ಕಡೆ ಕೆಂಚಾಗಿರೋದು, ತುದಿನಲ್ಲೆಲ್ಲ ಕೆಂಚಾಗ್ಬಿಟ್ಟಿರುತ್ತೆ, ಕೆಲವ್ರಿಗೆ ಬ್ರೌನ್ ಅಂದರೆ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ, ಮೇಲೆಲ್ಲ ಕಪ್ಪಗಿರುತ್ತೆ, ತುದಿಗೆ ಹೋಗ್ತಾ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಇಂಥ ಏನು ಸಮಸ್ಯೆಗಳು ಯಾರಿಗೆಲ್ಲ ಇರುತ್ತೆ ಆ ಸಮಸ್ಯೆಗಳು ಸಹ ಖಂಡಿತ ನಿವಾರಣೆ ಆಗುತ್ತೆ. ನಮ್ಮ ಪ್ರಾಡಕ್ಟ್ಸ್ ಹೀಲಿಂಗ್ ಪೆಟಲ್ಸ್ನ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಸೊ ಇದರಲ್ಲಿ ಇರೋವಂಥ ಒಂದಷ್ಟು ಗಿಡಮೂಲಿಕೆಗಳು ನಿಮ್ಮ ಕೂದಲನ್ನು ಕಪ್ಪಾಗಿಸೋದ್ರ ಕಡೆಗೂ ಸಹ ಸಹಾಯಕಾರಿಯಾಗಿ ಕೆಲಸ ಮಾಡ್ತವೆ. ನಮ್ಮ ಶ್ಯಾಂಪೂವನ್ನು ಯಾವಾಗೆಲ್ಲ ಬಳಸಬೇಕು ಅಂತ ಕೇಳಿದ್ರೆ, ನೀವು ಯಾವಾಗೆಲ್ಲ ತಲೆಗೆ ಸ್ನಾನ ಮಾಡ್ತೀರೋ ಅವಾಗೆಲ್ಲ ಇದೇ ಶ್ಯಾಂಪೂವನ್ನು ಬಳಸಬೇಕು. ಸಾಮಾನ್ಯವಾಗಿ ಹೇರ್ ಕಿಟ್ ತೊಗೊಂಡವ್ರು ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ, ಇದನ್ನೇನೋ ಟಾನಿಕ್ ಅಂತ ಅನ್ಸುತ್ತೆ, ವಾರಕ್ಕೆ ಎಷ್ಟೆಲ್ಲ ಬಳಸಬೇಕು, ಯಾವಾಗ ಬಳಸಬೇಕು ಅಂತ ಕೇಳ್ತಾರೆ. ಹಾಗಲ್ಲ, ನೀವು ಯಾವಾಗ ತಲೆಗೆ ನೀರು ಹಾಕ್ತೀರೋ ಅವಾಗೆಲ್ಲವೂ ಸಹ ನೀವು ಇದೇ ಶ್ಯಾಂಪೂವನ್ನು ಬಳಸಬೇಕು, ಬೇರೆ ಯಾವುದೇ ಶ್ಯಾಂಪೂವನ್ನು ಬಳಸಬಾರ್ದು. ಯಾಕಂತ ಹೇಳಿದ್ರೆ ಬೇರೆ ಇನ್ಯಾವುದೋ ಬಳಸಿದಾಗ ಇದ್ರೂ ಗುಣನೋ ಅದ್ರೂ ಗುಣನೋ ಯಾವುದ್ರದ್ದು ಯಾವ ಗುಣ ಅನ್ನೋದು ನಿಮಗೆ ಗೊತ್ತಾಗೋದೇ ಇಲ್ಲ. ಸೊ ಹಾಗಾಗಿ ಒಂದನ್ನು ಬಳಸೋದನ್ನು ಖಂಡಿತ ರೂಢಿ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಶ್ಯಾಂಪೂವಿನ ಗುಣಗಾನ ಅಂತಲೇ ಹೇಳ್ಬೋದು. ಗುಣಗಾನ ಅನ್ನೋದಕ್ಕಿಂತ ಅದರಲ್ಲಿ ಏನಿದೆ ಅದನ್ನಷ್ಟೇ ನಾನು ಹೇಳಿದ್ದೀನಿ. ಇನ್ನು ಸೇರಿಸಿ ಅದಕ್ಕೇನೋ ಮಾಡಿ ಖಂಡಿತ ನಾನು ಹೇಳಿಲ್ಲ. ಇದೆಲ್ಲವೂ ಸಹ ನನ್ನ ಕಸ್ಟಮರ್ಸ್ಗಳ ರಿವ್ಯೂಸ್ ಏನು ಹಾಕಿದ್ದೀನಿ ಅದನ್ನು ನೋಡಿರ್ತೀರಾ. ಅದಲ್ಲದೆ ನಮ್ಮ ಕೂದಲುಗಳು, ನಮ್ಮ ಟೀಮ್ ಏನು ಬಳಸ್ತಾ ಇದೆ ಅವರೆಲ್ಲರೂ ಕೂದಲನ್ನ ನೀವು ನೋಡಿದ್ದೀರಾ, ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಸಾಕ್ಷಿ. ಸೊ ಇದು ನಮ್ಮ ಶ್ಯಾಂಪೂವಿನ ಒಂದು ಕಂಪ್ಲೀಟ್ ಡೀಟೇಲ್ಸ್. ಇನ್ನು ಇದಾದ ಮೇಲೆ ಹೇರ್ ಆಯಿಲ್. ಆ್ಯಕ್ಚುಲಿ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ಶ್ಯಾಂಪೂನೇ, ಆಮೇಲೆ ಹೇರ್ ಆಯಿಲ್ ಆ್ಯಡ್ ಮಾಡಿದ್ದು. ಹೇರ್ ಆಯಿಲನ್ನು ನೀವು ಇದನ್ನೇ ತಗೋಬೇಕು ಅಂತ ಏನಿಲ್ಲ. ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೇಗೆ ಹೇರ್ ಆಯಿಲನ್ನು ಪ್ರಿಪೇರ್ ಮಾಡ್ತೇನೆ ಅಂತ ಹೇಳಿ ಒಂದು ಕಂಪ್ಲೀಟ್ ವಿಡಿಯೋವನ್ನು ಹಾಕಿದ್ದೇನೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ಯಾರೆಲ್ಲರೂ ನೀವು ಮನೆಯಲ್ಲೇ ಮಾಡ್ಕೋತೀವಿ ಅಂತ ಹೇಳೋರು ಖಂಡಿತ ಈ ಎಣ್ಣೆಯನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಇದು ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದ್ರೆ, ತುಂಬ ಜನ ನನ್ನ ಕಸ್ಟಮರ್ಸು ಶ್ಯಾಂಪೂ ತೊಗೊಳ್ಳೋರು ನಮಗೆ ಅಷ್ಟೊಂದು ಸಮಯ ಇಲ್ಲ, ಅದನ್ನು ಒಂದೊಂದು ಕಡೆಯಿಂದ ಹುಡುಕೊಂಡು ಬಂದು ಅಷ್ಟು ನೀಟಾಗಿ ಕೂತ್ಕೊಂಡು ಸಹನೆಯಿಂದ ಮಾಡುವಷ್ಟು
ಸಹನೆ ಸಹ ನಮಗಿಲ್ಲ, ಹಾಗಾಗಿ ನೀವು ಮಾಡ್ತೀರಾ ಅಲ್ವಾ, ಜೊತೆಗೆ ಮಾಡಿಬಿಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಹೇರ್ ಆಯಿಲನ್ನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಒಳ್ಳೆ ರಿಸಲ್ಟು ಸಹ ನನಗೆ ಸಿಕ್ಕಿದೆ. ಆ್ಯಂಡ್ ಬಳಸಿದವರಿಂದ ನನಗೆ ಒಳ್ಳೆ ರಿವ್ಯೂಸ್ ಸಹ ಸಿಕ್ಕಿದೆ. ಸಾಮಾನ್ಯವಾಗಿ ಯಾರೆಲ್ಲರೂ ಶಾಂಪು ತಗೋತಾರೆ ಅವರೆಲ್ಲರೂ ಸಹ ನನ್ನ ಈ ಒಂದು ಏನಂತ ಹೇಳ್ಬೋದು ಹೇರ್ ಆಯಿಲನ್ನು ಬಳಸ್ತಾ ಇದ್ದಾರೆ. ಸೊ ಆ ಮೂಲಕ ನಾನು ಹೇರ್ ಆಯಿಲನ್ನು ಸ್ಟಾರ್ಟ್ ಮಾಡಿದ್ದು. ಇದರ ವಿಡಿಯೋ ಬೇಕು ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನ್ ಇರುತ್ತೆ, ಖಂಡಿತ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಇನ್ನು ಇದರಲ್ಲಿ 46 ಹರ್ಬ್ಸ್ಗಳನ್ನು ಹಾಕಿರ್ತೇನೆ. ಈ 46 ಹರ್ಬ್ಸ್ಗಳು ನಿಮ್ಮ ಕೂದಲಿನ ಒಟ್ಟನ್ನು ನಿವಾರಣೆ ಮಾಡುತ್ತೆ. ಜೊತೆಗೆ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಕೂದಲನ್ನು ಎಷ್ಟು ರೇಷ್ಮೆಯಂತೆ ನುಣುಪಾಗಿ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ನಾನು 4 ರೀತಿಯ ಆಯಿಲನ್ನು ಬಳಸಿರ್ತೇನೆ, 46 ರೀತಿಯ ಹರ್ಬ್ಸ್ಗಳನ್ನು ಬಳಸಿರ್ತೇನೆ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಇದು 4 ಸಹ ನಿಮಗೆ ಇದರಲ್ಲಿ ಇರುತ್ತೆ. ವಾರಕ್ಕೆ 2 ಸಲ ಬಳಸಿದ್ರೆ ಸಾಕು. ನೀವು ಯಾವುದೇ ಎಣ್ಣೆ ಬಳಸಿದ್ರು ವಾರಕ್ಕೆ 2 ಸಲ ಆಯಿಲ್ ಅಪ್ಲೈ ಮಾಡಿ, ವಾರಕ್ಕೆ 2 ಸಲ ತಲೆಗೆ ಸ್ನಾನ ಮಾಡಿದ್ರೆ ಸಾಕಾಗುತ್ತೆ. ಇದಕ್ಕೂ ಜಾಸ್ತಿ ಮಾಡೋರು ಮಾಡ್ಬೋದು. ಮಿನಿಮಮ್ ವಾರಕ್ಕೆ 2 ಸಲ ಖಂಡಿತ ಸಾಕಾಗುತ್ತೆ. ಇನ್ನು ಆಯಿಲನ್ನು ಎಷ್ಟೊತ್ತು ಹಚ್ಚಿ ಬಿಡಬೇಕು ಅಂತ ಕೆಲವರು ಕ್ವೆಶ್ಚನ್ ಇರುತ್ತೆ. ಮಿನಿಮಮ್ 2 ತಾಸಾದರೂ ನೀವು ಹಚ್ಚಿ ಬಿಟ್ರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಇದರಲ್ಲಿರುವಂಥ ಸತ್ವಗಳು ನಿಮ್ಮ ಕೂದಲಿಗೆ ಇಳಿಯೋದಕ್ಕೆ 2 ತಾಸಾದರೂ ಬೇಕಾಗತ್ತೆ. ಇನ್ನು ತುಂಬ ಜನ ಒಂದಷ್ಟು ಕ್ವೆಶನ್ಸ್ ಕೇಳ್ತೀರಾ, ಆಯಿಲನ್ನು ಬಿಸಿ ಮಾಡಿ ಹಚ್ಕೋಬೇಕಾ ಅಂತ ಹೇಳಿ. ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಚೆನ್ನಾಗಿ ಕುದಿಸಿ ಎಲ್ಲ ರೆಡಿ ಮಾಡಿ ಕಳಿಸಿರೋ ಅಂಥದ್ದನ್ನು ನೀವು ನೇರವಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಹಚ್ಕೊಂಡ್ರೆ ಸಾಕು. ಇನ್ ಕೇಸ್ ಯಾರಿಗಾದ್ರೂ ಶೀತ ಪ್ರಕೃತಿಯವರು, ಅಂದರೆ ನಾನು ಬಿಸಿಯಾಗಿರೋದನ್ನೇ ಹಚ್ಕೊಳ್ಳೋದು, ಬೆಚ್ಚಗೆ ಮಾಡೇ ಹಚ್ಕೊಳ್ಳೋದು ಅಂತ ಹೇಳೋರು, ಸೊ ಒಂದು ಬೌಲಲ್ಲಿ ತಗೊಂಡು ಬೆಚ್ಚಗೆ ಮಾಡಿ, ಸೊ ನಿಮ್ಮ ಕೂದಲಿನ ಬುಡಕ್ಕೆ ಬೆಚ್ಚಗಾಗೋ ಹಾಗೆ ಹಚ್ಕೊಂಡ್ರೆ ಒಳ್ಳೆಯದು. ಅಲ್ಲದೆ ಇನ್ನು ತುಂಬ ಜನ ಕೇಳೋದೇನಂತ ಹೇಳಿದ್ರೆ ಇದ್ರ ಜೊತೆಗೆ ಬೇರೆ ಯಾವುದಾದ್ರೂ ಎಣ್ಣೆ ಮಿಕ್ಸ್ ಮಾಡಬೇಕಾ ಅಂತ ಕೇಳ್ತೀರಾ. ಯಾವ ಎಣ್ಣೆಯನ್ನು ಸಹ ಖಂಡಿತ ಮಿಕ್ಸ್ ಮಾಡಬೇಡಿ. ಇದು ರೆಡಿ ಟು ಯೂಸ್. ಇದು ಹೆಂಗೆ ಬರುತ್ತೆ ಹಾಗೆ ನೀವು ಬಳಸುವಂಥದ್ದು. ಇದಕ್ಕೆ ಯಾವುದನ್ನು ಸಹ ನೀವು ಎಕ್ಸ್ಟ್ರಾ ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ವಾರಕ್ಕೆ 2 ದಿನ ಸಾಕಾಗುತ್ತೆ. ನೀಟಾಗಿ ಅಪ್ಲೈ ಮಾಡಿ 2 ತಾಸು ಮಿನಿಮಮ್ಮು, ಇಲ್ಲ ಅಂತ ಹೇಳಿದ್ರೆ ಓವರ್ ನೈಟ್ ಬಿಟ್ಟು ಆರಾಮಾಗಿ ಸ್ನಾನ ಮಾಡಿ. ಇಷ್ಟು ವೆರಿ ಸಿಂಪಲ್, ಇನ್ನೇನು ತೊಂದರೆ ಇಲ್ಲ ಇದರಿಂದ. ಸೊ ಮುಂದಿನ ಪ್ರಾಡಕ್ಟು ಒಂಥರ ಇದು ಮ್ಯಾಜಿಕ್ ಅಂತಾನೆ ತುಂಬ ಜನ ನನ್ನ ಕಸ್ಟಮರ್ಸ್ ಹೇಳೋದು, ಹೇರ್ ಬಟರ್. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಹೇರ್ ಬಟರನ್ನು ಹೇಗೆ ಹಾಕ್ಕೊಳ್ಳೋದು ಅನ್ನೋದನ್ನು ಸಹ ತೋರಿಸ್ತೇನೆ. ಹೇರ್ ಬಟರ್ ಇದೆಯಲ್ಲ, ನಮ್ಮ ಎಲ್ಲ ಪ್ರಾಡಕ್ಟಲ್ಲೂ ಸಹ ನಿಮಗೆ ಆ ಘಮ ಗೊತ್ತಾಗುತ್ತೆ ಯಾವ್ಯಾವ ಹರ್ಬ್ಸ್ ಇದೆ ಅಂತ ಹೇಳಿ. ಬಟ್ ಹೇರ್ ಬಟರ್ ಇದೆಯಲ್ಲ, ಅಮೇಝಿಂಗ್ ಸ್ಮೆಲ್ ಇದು. ಆ ರೋಸ್ಮೆರಿ, ಲ್ಯಾವೆಂಡರು, ಎಸ್ಪೆಷಲಿ ಇದನ್ನ ರಾಯಲ್ ಬಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದ್ರಲ್ಲಿ ಬಳಸೋ ಅಂತ ಎಲ್ಲವೂ ಸಹ ರಾಯಲ್ ಹರ್ಬ್ಸು, ರಾಯಲ್ ಆಯಿಲ್ಸೇ ಇದಕ್ಕೆ ಬಳಸೋ ಅಂಥದ್ದು. ಮೊದಲಿಗೆ ಆಯಿಲ್ಸು ಯಾವುದೆಲ್ಲ ಬಳಸ್ತೀನಿ ಅಂತ ಹೇಳಿದ್ರೆ, ಕೊಕೊನಟ್ ಆಯಿಲು, ಎಸ್ಪೆಷಲಿ ಬಳಸುವಂಥ ಕ್ಯಾಸ್ಟರ್ ಆಯಿಲ್ ಇದೆಯಲ್ಲ, ಇದಕ್ಕೆ ನಾರ್ಮಲ್ ಕ್ಯಾಸ್ಟರ್ ಆಯಿಲ್ನ ಬಳಸಲ್ಲ ನಾವು, ಜಮೈಕನ್ ಕ್ಯಾಸ್ಟರ್ ಆಯಿಲನ್ನು ಬಳಸ್ತೇವೆ. ಅದು ತುಂಬ ಅಂದರೆ ತುಂಬ ರಾಯಲ್ ಅಂತಾನೆ ಹೇಳಬೇಕು, ಲಕ್ಸುರಿ ಆದಂಥ ಒಂದು ಆಯಿಲ್ ಅದು. ಜಮೈಕನ್ ಕ್ಯಾಸ್ಟರ್ ಆಯಿಲನ್ನು ಬಳಸೋದು. ಇದಕ್ಕೆ ಆಲಿವ್ ಆಯಿಲನ್ನು ಬಳಸ್ತೇವೆ, ಆರ್ಗನ್ ಆಯಿಲನ್ನು ಬಳಸ್ತೇವೆ, ವಿಟಮಿನ್ ಇ ಆಯಿಲನ್ನು ಬಳಸ್ತೇವೆ. ಸೊ ಇದಿಷ್ಟು ಆಯಿಲು ನಿಮಗೆ ಈ ಒಂದು ಪುಟ್ಟ ಪುಟ್ಟ ಬಾಕ್ಸಲ್ಲಿ ಸಿಗುತ್ತೆ. ಆ ಜೊತೆಗೆ ಆ ಹರ್ಬ್ಸ್ದು ಘಮ ಇರುತ್ತಲ್ಲ, ಅದನ್ನು ಈ ಹೇರ್ ಬಟರನ್ನು ಬಳಸ್ತವ್ರನ್ನೇ ಕೇಳಬೇಕು ನೀವು. ನಾನು ನಂದು ಅನ್ನೋ ಒಂದು ಜಾಸ್ತಿ ಪ್ರೀತಿಯಿಂದ ಏನೇ ಹೇಳ್ಬೋದು, ಆದರೆ ಇದನ್ನು ಬಳಸ್ತವ್ರನ್ನ ಕೇಳಬೇಕು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಇದು ನಮ್ಮ ಶ್ಯಾಂಪೂಗಿಂತನೂ ಲಾಂಗೆಸ್ಟ್ ಪ್ರಕ್ರಿಯೆ. ನನಗೆ ಕಡಿಮೆ ಅಂದ್ರೂ 20 ಡೇಸ್, ಮಿನಿಮಮ್ 20 ಡೇಸ್ ನಾನು ಇನ್ಫ್ಯೂಸ್ ಮಾಡಬೇಕು. ಈ ಆಯಿಲ್ಸನ್ನು 2, 3 ಇಲ್ಲ 4 ಹಂತದಲ್ಲಿ ಆಯಿಲ್ಸನ್ನು ಸಪ್ರೇಟ್ ಮಾಡಿ
ಸೊ ಇದಕ್ಕೆ ಹಾಕೋ ಹರ್ಬ್ಸನ್ನು ಎಲ್ಲವೂ ಸಹ ಹೇಳಿದ್ನಲ್ಲ, ಬೇರೆ ಯಾವುದ್ರಲ್ಲೂ ಇಲ್ಲದೆ ಇರೋಂಥ ಹರ್ಬ್ಸು ಇದರಲ್ಲಿದೆ. ಇದು ಒಂಥರ ರಾಯಲ್ ಪ್ಯಾಕ್ ಅಂತಲೇ ಹೇಳಬೇಕು. ಸೊ ಆ ಲ್ಯಾವೆಂಡರ್ ಇರ್ಬೋದು, ಆ ರೋಸ್ಮೆರಿ ಇರ್ಬೋದು, ಆ ಕ್ಲೋವ್ಸ್ ಇರ್ಬೋದು, ಅದು ಎಂಥ ಒಂದು ನಿಮಗೆ ನಿಮ್ಮ ಕೂದಲಿನ ಬುಡಕ್ಕೆ ಎಂಥ ಒಂದು ಸಕಾರಾತ್ಮಕ ಚಲನೆಯನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅದನ್ನು ಹಚ್ಚಿದಾಗ ಖಂಡಿತ ಅದು ಫೀಲ್ ಆಗುತ್ತೆ. ಅಷ್ಟು ಒಳ್ಳೆ ಎಫೆಕ್ಟಿವ್ ಆದಂಥ ಪ್ರಾಡಕ್ಟ್ ಇದು. ಸೊ ಇದರ ಯೂಸಸ್ ಏನಂತ ಹೇಳಿದ್ರೆ, ಈಗ ತುಂಬ ಜನರಿಗೆ ಪ್ಯಾಚಿ ಆಗಿಬಿಟ್ಟಿರುತ್ತೆ, ಮಧ್ಯ ಕೂದಲು ಹೋಗ್ಬಿಟ್ಟಿರೋದು ಅಥವಾ ಇಲ್ಲಿ ಸೈಡಲ್ಲಿ ಹೋಗ್ಬಿಟ್ಟಿರೋದು, ಹೀಗೆಲ್ಲ ಆಗ್ಬಿಟ್ಟಿರುತ್ತೆ. ಸೊ ಅಂಥವರು ಇದನ್ನು ನಿಯಮಿತವಾಗಿ ಬಳಸ್ತಾ ಬಂದರೆ ಹೇರ್ ಗ್ರೋತ್ ತುಂಬ ಬೇಗ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ. ಜೊತೆಗೆ ಅವರೇ ಬಳಸಬೇಕು ಅಂತ ಇಲ್ಲ. ಈಗ ನನಗೆ ನಾನು ವರ್ಕಿಂಗ್ ಇದ್ದೀನಿ ಅಥವಾ ನನಗೆ ನನ್ನದೇ ಆದ 108 ಕೆಲಸಗಳಿದೆ, ಅದ್ರ ಮಧ್ಯೆ ನನಗೆ ಆ ಒಂದು ಹರ್ಬ್ ತಗೋಬಾ, ಈ ಒಂದು ಪುಡಿ ತಗೊಂಡ್ಬಾ, ಇದನ್ನೆಲ್ಲ ಕಲಸಿ ಹಾಕೋ ಅಷ್ಟು ಸಮಯ ಇಲ್ಲ. ಆ ಎಣ್ಣೆ ತಗೋಬಾ, ಈ ಎಣ್ಣೆ ತಗೋಬಾ, ಇವತ್ತು ಈ ಎಣ್ಣೆ ಆ ಎಣ್ಣೆ ಅದನ್ನು ಮಿಕ್ಸ್ ಮಾಡು, ಇದನ್ನು ಹಾಕು, ಖಂಡಿತ ಅದು ನನಗೆ ಆಗದೆ ಇರೋ ಕೆಲಸ, ನಾನು ಅಷ್ಟು ಬ್ಯುಸಿ ಇದ್ದೀನಿ ಅಂತ ಹೇಳೋರು ಎಲ್ಲವನ್ನು ಸಹ ಒಂದೇ ಸಲಕ್ಕೆ ಸಿಗೋ ಹಾಗೆ ಮಾಡಿರೋಂಥದ್ದು ಇದು. ಸೊ ಯಾರೆಲ್ಲರೂ ಹೇರನ್ನು ಇನ್ನೂ ಚೆನ್ನಾಗಿ ಕೇರ್ ಮಾಡಬೇಕು, ಒಂದು ಹೇರ್ ಪ್ಯಾಕನ್ನು ವಾರಕ್ಕೆ ಒಂದ್ಸಲ ಹಾಕೋಬೇಕು ಅನ್ನೋರು ಇದು ಖಂಡಿತ ಬಳಸಬೇಕು. ಹಾಗೆ ತುಂಬ ಹೇರ್ ಪ್ರಾಬ್ಲಮ್ಸ್ ಇರೋರು ಇದನ್ನು ಬಳಸಬೇಕು. ಜೊತೆಗೆ ಇದ್ರದ್ದು ಮೇನ್ ಏನಂತ ಹೇಳಿದ್ರೆ ಸ್ಪ್ಲಿಟ್ ಎಂಡ್ಸ್ ಇರಲ್ಲ. ತುಂಬ ನಮ್ಮದು ನನ್ನ ಕೂದಲೇ ಇರ್ಬೋದು ಅಥವಾ ಬೇರೆ ಯಾರದೇ ಕೂದಲು ನೋಡಿದ್ರು ನಿಮಗೆ ಒಂದು ಸ್ಪ್ಲಿಟ್ ಎಂಡು ಸಹ ಖಂಡಿತ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿ ಇದು ಯಾವ ಸೀಳು ಇಲ್ಲದೆ ಇರೋ ಹಾಗೆ ಕೂದಲನ್ನ ಕಾಪಾಡುತ್ತೆ. ಜೊತೆಗೆ ತುಂಡಾಗಿ ಉದುರುತ್ತೆ. ಕೂದಲು ದುರ್ಬಲವಾದಾಗ ಮಧ್ಯದಲ್ಲಿ ಕಟ್ಟಾಗಿ ಬಿದ್ದೋಗುತ್ತೆ. ಸೊ ಅಂಥ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ. ಪ್ಯಾಚಿ ಆಗಿರೋಂಥ ಕಡೆ ಕೂದಲು ಬೇಬಿ ಹೇರ್ಸು ತುಂಬ ಬೇಗ ಬೆಳೆದು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಸೊ ಇದಿಷ್ಟು ಗುಣಗಳನ್ನು ನಮ್ಮ ಒಂದು ಹೇರ್ ಬಟರ್ ಹೊಂದಿದೆ. ಸೊ ಇದನ್ನು ತಗೊಂಡು ಹೇಗೆ ಹಚ್ಕೋಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಇದನ್ನ ವಾರಕ್ಕೆ ಒಂದ್ಸಲ, ಈಗ ನಾನು ವಾರಕ್ಕೆ 2 ಸಲ ಆಯಿಲ್ ಹಚ್ಚಿ ಅಂತ ಹೇಳಿದೆ. ಈಗೇನು ಮಾಡಿರ್ತೀರಾ ನೀವು, ಆಯಿಲು ಬಟರು 2 ತಗೊಂಡಿರ್ತೀರಾ. ಆಗೇನು ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸಲ ಇದನ್ನ ಹಚ್ಚಿದ್ರಾಯ್ತು. ಸೊ ವಿಡಿಯೋ ಕೊನೆಯಲ್ಲಿ ನಾನು ಹೆಂಗೆ ಯಾವುದೆಲ್ಲ ವಾರದಲ್ಲಿ ಏನೆಲ್ಲ ಹಚ್ತೀನಿ ಅನ್ನೋದನ್ನ ಹೇಳ್ತೇನೆ. ಈಗ ನಿಮಗೆ ಹೇಗೆ ಅಂತ ಫಸ್ಟ್ ಹೇಳ್ತೇನೆ. ಇಲ್ಲ ನನಗೆ ವಾರಕ್ಕೆ ಒಂದ್ಸಲನೂ ಇದನ್ನ ಹಚ್ಚೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಅನ್ನೋರು ಅಟ್ಲೀಸ್ಟ್ 15 ದಿನಕ್ಕೆ ಅಂದರೆ ತಿಂಗಳಿಗೆ 2 ಸಲ ಈ ಬಟರನ್ನು ಹಚ್ಕೊಂಡು ಸ್ನಾನ ಮಾಡಿದ್ರೆ ನಿಮ್ಮ ಕೂದಲಿಗೆ ಬೇಕಾಗಿರುವಂಥ ಎಲ್ಲ ಒಂದು ಹೊರಗಿನಿಂದ ಬೇಕಾಗಿರುವಂಥ ಎಲ್ಲ ಒಂದು ಪೋಷಣೆ ಸಹ ಸಿಗುತ್ತೆ. ನೀವು ವಾರಕ್ಕೊಂದ್ಸಲ ಆಯಿಲು, ಒಂದ್ಸಲ ಬಟರು ಈ ಥರನಾದರೂ ಬಳಸ್ಬೋದು. ಅಥವಾ ವಾರಕ್ಕೆ 2 ಸಲ ಮಾಮೂಲಿ ಇದನ್ನ ಆಯಿಲ್ ಬಳಸ್ಕೊತಾ ಇರ್ಬೋದು. ಇದನ್ನ ತಿಂಗಳಲ್ಲಿ 2 ಸಲ, ಸೊ ಮಧ್ಯದಲ್ಲಿ ತಿಂಗಳಲ್ಲಿ 2 ಸಲ ಇದನ್ನ ಒಂದು ಕೂದಲಿಗೆ ನೀವು ಪಾರ್ಲರ್ಗೆ ಹೋಗಿ ಏನೋ ಟ್ರೀಟ್ಮೆಂಟ್ ತಗೊಂಡಂಗೆ ಅಥವಾ ಕೂದಲನ್ನ ನೀವು ಸ್ಪಾನೋ ಏನೋ ಮಾಡಿಸ್ಕೊಂಡು ಬಂದಂಗೆ ಮನೆಯಲ್ಲೇ ಅದನ್ನ ನೀವು ಮಾಡ್ಕೋಬಹುದು. ಸೊ ಹೇರ್ ಬಟರು ಇಷ್ಟು ಯೂಸ್ಫುಲ್ ಆಗಿದೆ. ಹಾಗಾಗಿ ಇದನ್ನ ತುಂಬ ಜನ ಬಳಸಿದಂಥವ್ರು ಇದನ್ನ ಮ್ಯಾಜಿಕಲ್ ಬಟರ್ ಅಂತಾನೆ ಹೇಳೋದು. ಸೊ 0 ಪ್ರಿಸರ್ವೇಟಿವ್, 0 ಕೆಮಿಕಲ್ ಇರುವಂಥದ್ದು. ಸೊ ಪ್ರಿಸರ್ವೇಟಿವ್ ಇಲ್ಲ ಅಂದ ತಕ್ಷಣ ನಮ್ಮ ಗ್ರಾಹಕರು ಕೇಳೋದು ಇದನ್ನ ಹಂಗಾರೆ ಫ್ರಿಜ್ಜಲ್ಲಿ ಇಡಬೇಕಾ ಅಂತ ಕೇಳ್ತಾರೆ. ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಏನು ಆಯಿಲನ್ನು ನಾವು ಭರ್ತಿಯಾಗಿ ಬಳಸಿದೀವಿ ಅದು ಇದರಲ್ಲಿ ಇರೋವಂಥ ಒಂದು ಹರ್ಬ್ಸನ್ನು ಕೆಡೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ಆರಾಮಾಗಿ ಯಾರು ಬೇಕಾದರೂ ಬಳಸ್ಬೋದು. ಎಷ್ಟು ವಯಸ್ಸನ್ನ ಶಾಲೆಗೆ ಹೋಗೋ ಮಕ್ಳಿಗೂ ಸಹ ಇದನ್ನು ಬಳಸ್ತಾ ಇದ್ದಾರೆ. ಅಷ್ಟು ನೀವು ಕಣ್ಮುಚ್ಕೊಂಡು ಬಳಸ್ಬೋದಾದಂಥ ಪ್ರಾಡಕ್ಟು ನಮ್ಮ ಪ್ರಾಡಕ್ಟ್ಸ್. ಇನ್ನು ಆಫ್ಟರ್ ಆಯಿಲ್ ಅಥವಾ ಆಫ್ಟರ್ ಹೇರ್ ಬಟರ್ ಪ್ಯಾಕ್ ಅಂತ ಒಂದಿದೆ. ಸೊ ಇದರಲ್ಲಿ 18 ಗಿಡಮೂಲಿಕೆಗಳನ್ನು ಬಳಸಿದ್ದೇನೆ. ಈ 18 ಗಿಡಮೂಲಿಕೆಗಳು ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬಟರ್ ಪ್ಯಾಕ್ ಆದಮೇಲೆ ಬಟರ್ ಬಂದು ನಿಮಗೆ ಹೆವಿ ಇರುತ್ತೆ. ಇದು ಹೆವಿ ಇರುತ್ತೆ.
ಸೊ ನಮ್ಮ ಶಾಂಪುಗೆ ನೀವು ಈ ಬಟರ್ನ ತೆಗೆಯೋಷ್ಟು ಶಕ್ತಿ ತುಂಬ ಕಡಿಮೆ. ಯಾಕಂತ ಹೇಳಿದ್ರೆ ಅದು ಅಂಟ್ವಾಳಕಾಯಿ ಇರ್ಬೋದು, ಶಿಗೆಕಾಯಿ ಇರ್ಬೋದು, ಅದನ್ನ ಬೇರೆ ಹರ್ಬ್ಸ್ಗಳ ಜೊತೆ ನಾವು ಹಾಕಿ ಮಾಡಿರೋವಂಥದ್ದು ಶಾಂಪು. ಸೊ ಹರ್ಬ್ಸು ನಿಮಗೆ ಇಲ್ಲಿ ಜಾಸ್ತಿ ಇರುತ್ತೆ ಹೊರತು ಈ ಬಟರನ್ನು ತೆಗೆಯೋಷ್ಟು ಕಷ್ಟಪಡಬೇಕಾಗತ್ತೆ. ತುಂಬ ಹೆಣ್ಮಕ್ಳು ಕಷ್ಟಪಟ್ಟಿದ್ದಲ್ಲೇನೆ, ಅಯ್ಯೋ ಬಟರ್ ಹಾಕ್ಕೋತೀನಿ ಮೇಡಮ್, ತೊಳಿಯೋಕ್ಕೆ ಆಗೋದಿಲ್ಲ ಅದನ್ನ ಅಂತ. ಅಲ್ಲದೆ ತುಂಬ ಜಾಸ್ತಿನೂ ಸಹ ನೀವು ಬಳಸ್ತಾ ಇದ್ರಿ, ಹಾಗಾಗಿ ಆ ತೊಂದರೆ ಆಗ್ತಾ ಇತ್ತು. ಸ್ವಲ್ಪ ಬಳಸಿದ್ರೇನೆ ಇದು ಸಾಕು, ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಈ ಆಯಿಲ್ ಜೊತೆಗೆ ಇರ್ಬೋದು ಅಥವಾ ಬಟರ್ ಜೊತೆಗೆ ಇರ್ಬೋದು, ನಮ್ಮ ಈ ಆಫ್ಟರ್ ಬಟರ್ ಪ್ಯಾಕು ಒಂಥರ ಮ್ಯಾಜಿಕಲ್ ಪ್ಯಾಕ್ ಅಂತಾನೆ ಹೇಳ್ಬೋದು. ವಾರಕ್ಕೆ ಒಂದ್ಸಲ ಇದನ್ನ ಬಳಸಿ ಅಂತ ನಾನು ಖಂಡಿತ ಹೇಳ್ತೇನೆ. ಆಯಿಲ್ ಜೊತೆಗಾದ್ರೂ ಬಳಸಿ, ನೀವು ಬಟರ್ ಜೊತೆಗಾದ್ರೂ ಬಳಸಿ, ಯಾವ್ದ್ರ ಜೊತೆಗಾದ್ರೂ ಬಳಸ್ಬೋದು. ಇದನ್ನ ಹೇಗೆ ಬಳಸೋದು ಅಂತ ನಾನು ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕೂ ಮುಂಚೆ ಇದ್ರದ್ದು ಏನು ಗುಣಗಳು ಅಂತ ನಾನು ಹೇಳ್ಬಿಡ್ತೇನೆ. ನಿಮ್ಮ ಕೂದಲು ಇದನ್ನ ನಿಯಮಿತವಾಗಿ ಬಳಸ್ತಾ ಬರೋದ್ರಿಂದ ತುಂಬ ಕಂಡೀಷನಿಂಗ್ ಆಗಿರುತ್ತೆ, ಅಲ್ಲದೆ ಟ್ಯಾಂಗಲ್ ಫ್ರೀ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲು ಏನಂತ ಹೇಳ್ಬೋದು, ಕಲ್ಲರು. ಸೊ ಈಗಾಗಲೇ ಹೇಳ್ದೆ ನಾನು, ಎಲ್ಲವೂ ಸಹ ನಮ್ಮ ಎಲ್ಲ ಪ್ರಾಡಕ್ಟಲ್ಲೂ ಸಹ ನಿಮ್ಮ ಕೂದಲಿನ ಬಣ್ಣವನ್ನ ಕಾಪಾಡುವಂತಹ, ಹಾಗೆ ಆ ಕಪ್ಪು ಏನಿದೆ ಅದನ್ನ ಹೆಚ್ಚಿಸುವಂತಹ ಗುಣ ಖಂಡಿತ ಇದೆ, 100% ಇದೆ. ಅದರಲ್ಲಿ ಇದು ಸಹ ಒಂದು. ಈ ಪ್ಯಾಕನ್ನು ಹಾಕ್ಕೊಂಡು ನೀವು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಎಷ್ಟು ನಿಮಗೆ ಹಿತವಾದಂಥ ಒಂದು ಅನುಭವ ಸಿಗುತ್ತೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಈಗಂತೂ ನಾನು ಆಯಿಲ್ ಹಾಕಿದ್ರು ಮೇಲೊಂದ್ಸಲ ಈ ಪ್ಯಾಕ್ ಹಾಕೋತೀನಿ, ಬಟರ್ ಹಾಕಿದ್ರು ಮೇಲೊಂದ್ಸಲ ಈ ಪ್ಯಾಕ್ ಹಾಕೋತೀನಿ. ಎಲ್ಲಿ ಸಿಗುತ್ತೆ ಮ್ಯಾಮ್ ಅರ್ಧ ಗಂಟೆ ಸಮಯ ಅಂತ ಹೇಳಿದ್ರೆ, ಮನೇಲಿ ಏನಾದ್ರು ಕೆಲಸ ಅಂತೂ ಮಾಡೋಕ್ಕೆ ಇದ್ದೇ ಇರ್ತೀವ. ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಆಫೀಸ್ಗೆ ಹೋಗೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಬೇರೆ ಕೆಲಸಗಳ ಮಧ್ಯ ಹೇರ್ ಪ್ಯಾಕ್ ಹಾಕೊಳ್ಳೋದಕ್ಕಂತೂ ಖಂಡಿತ ಒಂದು 5 ರಿಂದ 10 ನಿಮಿಷ ಸಾಕಾಗುತ್ತೆ. ಏನು ಹೀಗೆ ಕಲಿಸ್ಬಿಟ್ಟು ಹಿಂಗೆ ಹಚ್ಕೊಳ್ಳೋದಷ್ಟೇ. ನೀಟಾಗಿ ಹಚ್ಬಿಟ್ಟು 1 ಗಂಟೆ ಹಾಕ್ಬಿಟ್ಟು ನಿಮ್ದು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ವಾಶ್ರೂಮ್ಗೆ ಹೋಗಿ ನೀಟಾಗಿ ವಾಶ್ ಮಾಡಿದ್ರೆ, ಅದು ವಾಶ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಇದೆಲ್ಲದ್ರ ಜೊತೆಗೆ ಇದು ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಕಂಪ್ಲೀಟ್ ನಿಮ್ಮ ಹೇರನ್ನು ಕೇರ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಏನೇನೋ ಇದ್ರ ಈ ಕಡೆಯಿಂದ ಒಂದು ಶಾಂಪು, ಆ ಕಡೆಯಿಂದ ಒಂದು ಆಯಿಲು, ಆ ಕಡೆಯಿಂದ ಒಂದು ಪ್ಯಾಕು, ಯಾವುದನ್ನು ಸಹ ತಲೆ ಕೆಡಿಸ್ಕೊಳ್ಳದೆ ಎಲ್ಲವನ್ನು ಸಹ ನೀವು ಒಂದೇ ಹೀಲಿಂಗ್ ಪೆಟಲ್ಸ್ ಅನ್ನೋ ಹೆಸರಡಿ ಎಲ್ಲವನ್ನು ಸಹ ಬಳಸ್ಬೋದು. ಸೊ ಇದಿಷ್ಟೂ ಸಹ ನಿಮ್ಮ ಹೇರ್ ಕೇರ್ನ ರೊಟೀನ್ ಆದರೆ ಖಂಡಿತ ನಿಮ್ಮ ಹೇರ್ನ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಇದಿಷ್ಟು ನಮ್ಮ ಕಂಪ್ಲೀಟ್ ಹೇರ್ ಕಿಟ್ನ ಪರಿಚಯ. ಇನ್ ಡೀಟೇಲ್ ಆಗಿ ನಾನು 4 ಪ್ರಾಡಕ್ಟ್ಗಳನ್ನು ನಿಮಗೆ ಹೇಳಿದ್ದೇನೆ. ಸೊ ಈಗ ಹೇರ್ ಬಟರನ್ನು ಹೇಗೆ ಬಳಸೋದು, ತುಂಬ ಜನರು ಎಷ್ಟು ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೇಗೆ ಬಳಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕ್ವೆಶನ್ಸ್ ಆಗ್ತಾ ಇದ್ರಲ್ಲ. ಸೊ ನಿಮ್ಮೆಲ್ರಿಗೋಸ್ಕರ ಈಗ ಹೇರ್ ಬಟರನ್ನು ಹೇಗೆ ಬಳಸೋದು, ಅದಾದ ಮೇಲೆ ಆಫ್ಟರ್ ಹೇರ್ ಬಟರನ್ನು ಹೇಗೆ ಬಳಸೋದು ಅನ್ನೋ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಹಾಗೆ ಅದನ್ನು ಹಾಕ್ಕೊಂಡು ಆಫ್ಟರ್ ಹೇರ್ ಬಟರ್ ಹಾಕ್ಕೊಂಡು ಸ್ನಾನ ಮಾಡಿದ್ಮೇಲೆ ನನ್ನ ಕೂದಲು ಹೇಗಿತ್ತು ಅನ್ನೋದನ್ನು ಸಹ ನಿಮಗೆ ವಿಡಿಯೋ ಮಾಡಿದ್ದೇನೆ. ಅದಷ್ಟನ್ನು ಸಹ ನೀವು ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ಹೇಗೆ ಬಳಸ್ತೇನೆ ಅಂದರೆ ವಾರಕ್ಕೆ ಎಷ್ಟು ಸಲ ಆಯಿಲ್ ಹಾಕ್ತೀನಿ, ವಾರಕ್ಕೆ ಎಷ್ಟು ಸಲ ಬಟರ್ ಯೂಸ್ ಮಾಡ್ತೀನಿ, ಹೆಂಗೆ ನಾನು ಈ ಪ್ರಾಡಕ್ಟನ್ನು ಹೆಂಗೆ ಬಳಸ್ಕೊತಾ ಇದ್ದೀನಿ ಅನ್ನೋದನ್ನು ಹೇಳ್ತೇನೆ. ಸೊ ಬನ್ನಿ ಹೇರ್ ಬಟರ್ ಮತ್ತು ಆಫ್ಟರ್ ಹೇರ್ ಬಟರ್ ಪ್ಯಾಕನ್ನು ಹೇಗೆ ಬಳಸೋದು ಅಂತ ನೋಡ್ಕೊಂಡು ಬರೋಣ.